ಏನು ಹೇಳಿದರು ಧರ್ಮೀಜ್ಞಾನವಾದಿಗಳು ನಾವು ಶಂಖದಲ್ಲಿ ಪೀತ ರೂಪದೇನ ಅಧ್ಯಾಸದಲ್ಲಿ ಸರ್ಪ ಬೆಳ್ಳಿ ಮೊದಲಾದವಂತೆ ಪೀತ ಮಾಡು ನಾವು ಸ್ವರೂಪ ಅಧ್ಯಾಸ ಹೇಳಲ್ಲ. ಕಿಂತು ಯಾವ ರೀತಿ ಸ್ಫಟಿಕದಲ್ಲಿ ದಾಶಾಳ ಹೂವಿನ ಕೆಂಪು ಸಂಬಂಧ ಅಧ್ಯಾಸ ಹೇಳುತ್ತೇವೆ, ಅಲ್ಲಿ ನೇತ್ರದಲ್ಲಿರುವ ಪೀತ ಸಂಬಂಧದು ಶಂಖದಲ್ಲಿ ಅಧ್ಯಾಸ. ಪೀತದ ಜ್ಞಾನ ಇರಲಾದೆ ಸಂಬಂಧ ಅಧ್ಯಾಸ ಹೇಳಿಕೆ ಬರಲ್ಲ. ಆದ್ದರಿಂದ ಪಿತ್ತ ಅಂದರೆ ಎರಡು ಕೂಡ್ಕೊಂಡು ಅಲ್ಲಿ ನೇತ್ರದ ಉಪಯೋಗ ಇರೋಣದಿಂದ, ದ್ರವ್ಯದಲ್ಲಿ ನೇತ್ರದ ಉಪಯೋಗ ಇರೋಣದಿಂದ ಪೀತ ಇದು ಗುಣ, ಅದು ಎರಡು ಕೂಡ್ಕೊಂಡು ಇದ್ದುದು, ದ್ರವ್ಯ ಗುಣ ಎರಡು ಕೂಡ್ಕೊಂಡು ಇದ್ದುದು, ದ್ರವ್ಯದೊಡನೆ ನೇತ್ರದ ಉಪಯೋಗ ಇರೋಣದಿಂದ. ಶಂಖ ಪೀತ ಅಧ್ಯಾಸದಲ್ಲಿ ಆದರೂ ಕೂಡ ನೇತ್ರದ ಪರಂಪರಾ ಉಪಯೋಗಗಳನ್ನು ನೀನು ಹಿಂದೆ ಹೇಳಿದಿ. ರಜತಂ ಪಶ್ಯಾಮಿ ಅಂತ ನಿಮ್ಮ ಅನುವ್ಯವಸಾಯ ಸಂಭವಿಸುವುದಿಲ್ಲ. ಅಂದಮೇಲೆ ಈ ಅಧ್ಯಾಸದಲ್ಲಿ ಪೀತ ಶಂಖಂ ಪಶ್ಯಾಮಿ ಅನುವ್ಯವಸಾಯ ಸಂಭವಿಸುತ್ತದೆ. ಅಥವಾ ನಾವು ಪೀತ ರೂಪದ ಅನಿರ್ವಚನೀಯ ಸಂಬಂಧ ಹೇಳುತ್ತೇವೆ, ಅಂತ ಖ್ಯಾತಿ ಕೂಡ ನಮ್ಮಲ್ಲಿ ಆಪತ್ತಿ ಬರುವುದಿಲ್ಲ ಅಂತ ಈ ರೀತಿ ಹೇಳಿದಾಗ, ಈಗ ಧರ್ಮೀ ಜ್ಞಾನವಾದಿಗಳು ಈ ರೀತಿಯಿಂದ ಹೇಳಿದರೆ ಅವರನ್ನು ಕುರಿತು ನಾನು ಹೀಗೆ ಕೇಳುತ್ತೇನೆ. ಏನು ಕೇಳ್ತೀವಿ ಅಂತ ಕೇಳಿದರೆ, ಶಂಖದಲ್ಲಿ ಶಂಖಮೇ ಪೀತ ರೂಪಕ್ಕೆ ಸಂಸರ್ಗಾಧ್ಯಾಸಕ ಹೇತು. ಶಂಖದಲ್ಲಿ ಪೀತ ಬಣ್ಣನ ರೂಪದ ರಂಗದ ಸಂಬಂಧ ಅಧ್ಯಾಸಕ ಕಾರಣ ಪೀತ ಪಿತ್ತತಾದ ಜ್ಞಾನ. ಪೀತ ಮ್ಯಾಲೆ ಹೇಳಿದರು, ಪೀತ ಪಿತ್ತದ ಜ್ಞಾನ ಇರಲಾರ್ದೇನೆ ಸಂಬಂಧ ಹೇಳಿಕೆ ಬರಲ್ಲ. ಜ್ಞಾನ ಪೀತ ಪಿತ್ತದ ಜ್ಞಾನ ಇರಲಾರ್ದೆ ಅದ್ರ ಸಂಬಂಧ ಹೇಳಕ್ಕೆ ಬರಲ್ಲ. ಮೊದಲು ಅನುಯೋಗಿ ಪ್ರತಿಯೋಗಿ ಜ್ಞಾನ ಇರಲಾರ್ದೆ ಸಂಬಂಧ ಹೇಳಿಕೆ ಬರಲ್ಲ. ಅನುಯೋಗಿ ಪ್ರತಿಯೋಗಿ ಜ್ಞಾನ ಇದ್ರೇ ಅದರದ್ದು ಸಂಬಂಧ ನಾವು ಹೇಳುತ್ತೇವೆ. ಪ್ರತಿಯೋಗಿ ಜ್ಞಾನ ಬೇಕು ನಿಮ್ಗೆ. ಪ್ರತಿಯೋಗಿ ಜ್ಞಾನ ಇದ್ರೇ ಪ್ರತಿಯೋಗಿದ ಸಂಬಂಧ ಜ್ಞಾನ ಬರ್ತದೆ. ಹಂಗೆ ನೀವು ಆ ಪೀತ ರೂಪದ ಸಂಬಂಧ ಅಧ್ಯಾಸಕ ಕಾರಣ ಅಂದರೆ ಪೀತ ಪಿತ್ತದ ಜ್ಞಾನ ನೆನಪಿಡಬೇಕು ಹೇಳಿದ್ರಿ, ಅದು ಕಾರಣ ಒಂದು. ಸೊ ಅದು ಯಾನ್ ಪೀತ ಪಿತ್ತದ ಜ್ಞಾನದ ಜ್ಞಾನ. ಆ ಜ್ಞಾನ ಸೋ ನಯನ ದೇಶಸ್ಥಿ ಪಿತ್ತಕ್ಕೆ ಪೀತತಾಕ ಪ್ರತ್ಯಕ್ಷ ಜ್ಞಾನ ಹೋಗೇ. ಒಂದು ಕಣ್ಣಿನ ದೇಶದಲ್ಲೇ ಪೀತತಾದು ಪ್ರತ್ಯಕ್ಷ ಜ್ಞಾನ ಆಗುತ್ತದೇನೋ ಕಣ್ಣಿನಲ್ಲೇ. ಈ ಪಿತ್ತತಾದು ಜ್ಞಾನ ಸಂಬಂಧ ಅಧ್ಯಾಸದ ಕಾರಣ. ಪಿತ್ತದ ಜ್ಞಾನ ಇರಲಾರದೆ ಸಂಬಂಧ ಅಧ್ಯಾಸ ಸಂಬಂಧ ಹೇಳಬೇಕಾದ್ರೆ ಅದ್ರ ಮೊದಲು ಪ್ರತಿಯೋಗಿ ಬೇಕಲ್ಲ. ಅದಕ್ಕೆ ಆ ಜ್ಞಾನ ನೀವು ಏನು ಕಣ್ಣಿನಲ್ಲೇ ಪ್ರತ್ಯಕ್ಷ ಹೇಳ್ತಿರೋ ಅಥವಾ शंखदेश में पीत द्रव्य प्राप्त होवे ताके पीतता का प्रत्यक्ष ज्ञान होवे है. ಶಂಖದಲ್ಲಿ ಪೀತ ದ್ರವ್ಯ ಪ್ರಾಪ್ತ ಆಗಿರುತ್ತದೆ. ಆ ಪೀತ ದ್ರವ್ಯದ ಪೀತ ಇದು ದ್ರವ್ಯ, ಆ ಪೀತತ ಇದು ಬಣ್ಣ, ರಂಗ, ಹಳದಿ ಬಣ್ಣ ಅಂದಮೇಲೆ ಆ ಪೀತತಾದ ಪ್ರತ್ಯಕ್ಷ ಜ್ಞಾನ ಶಂಖ ದೇಶದಲ್ಲಿ ಹೋಗಿ ಹತ್ತದ ನಂತರ ಆ ದ್ರವ್ಯದಲ್ಲಿರುವ ಪೀತ ಬಣ್ಣದ ಪ್ರತ್ಯಕ್ಷ ಜ್ಞಾನ ಆಗುತ್ತದೆ ಅಂತೀವಿ. ನಿಮ್ಮ ಎರಡು ಪ್ರಶ್ನೆಗಳು ನಿಮ್ಮನ್ನು ಕುರಿತು ಕೇಳಬೇಕು. ಜೋ ಪ್ರಥಮ ಪಕ್ಷಕ್ಕೆ ಹೇತು ಮೊದಲಿಂದ ಏನು ಕಣ್ಣಿನ ದೇಶದಲ್ಲೇ ಪಿತ್ತತಾದು ಪ್ರತ್ಯಕ್ಷ ಜ್ಞಾನ ಆಗುತ್ತದೆ. ಹಿಂಗಂದರೆ ನಯನ ದೇಶಸ್ಥಿ ಪೀತ ದ್ರವ್ಯಸೆ ನಯನಸ್ಥ ಅಂಜನಿಕೆ ನ್ಯಾಯಿ. ನಯನ ದೇಶಸ್ಥ ಹಿ ನಯನ ಅಂದರೆ ಕಣ್ಣಿನಲ್ಲಿನೇ ಪೀತ ದ್ರವ್ಯದೊಡನೆ ನಯನಸ್ಥ ಅಂಜನಿಕೆ ನ್ಯಾಯಿ. ನಯನಸ್ಥ ಅಂದ್ರೆ ಕಣ್ಣಿಗೆ ಹಾಕಲ್ಪಟ್ಟಂಥ ಕಾಳಿಗೆ ಹ್ಯಾಂಗ ನೇತ್ರಕ ಪ್ರತ್ಯಕ್ಷ ಜ್ಞಾನ ಆಗುವುದಿಲ್ಲೋ ಅದರಂತೆ. ನಯನಸ್ಥ ಅಂಜನಿಕೆ ನ್ಯಾಯಿ ಅಂದರೆ ಕಾಡಿಗೆ ಹ್ಯಾಂಗ ನೇತ್ರಕ ಅದು ಪ್ರತ್ಯಕ್ಷ ಜ್ಞಾನ ಆಗ್ತದನು ಆಗುವುದಿಲ್ಲ ನೋಡಿ. ನೇತ್ರ ಸಂಯೋಗಕ್ಕೆ ಅಸಂಭವತೆ, ನೇತ್ರ ಸಂಯೋಗಕ್ಕೆ ಅಸಂಭವತೆ ತಾಕ ಚಾಕ್ಷುಷ ಪ್ರತ್ಯಕ್ಷ ಹೋವೇನಿ, ಅಲ್ಲಿ ನೇತ್ರದ ಸಂಬಂಧೇ ಆಗುವುದಿಲ್ಲ ಅಂದಮೇಲೆ ಆ ಪೀತತಾದು ಚಾಕ್ಷುಷ ಜ್ಞಾನ ಪ್ರತ್ಯಕ್ಷ ಆಗುವುದೇ ಇಲ್ಲ. ಆದ್ದರಿಂದ
ನಯನಸ್ಥ ಪೀತ ಗೋಚರ ಪರೋಕ್ಷ ವೃತ್ತಿ ಹೋವೇಗಿ. ಯಾವಾಗ ಪ್ರತ್ಯಕ್ಷ ಆಗಲಿಲ್ಲ ಅಂದ್ರೆ ಅದಕ್ಕೆ ಏನು ಅನ್ಬೇಕು? ಕಣ್ಣಿನಲ್ಲಿದ್ದಂಥ ಪೀತವನ್ನು ವಶೀಕರಿಸುವಂಥ ಅದು ಪರೋಕ್ಷ ಜ್ಞಾನ ಆಯಿತು. ವೃತ್ತಿ ಅಂದರೆ ಪರೋಕ್ಷ, ಅದು ಪರೋಕ್ಷ ಜ್ಞಾನ ಆಯಿತು, ಪ್ರತ್ಯಕ್ಷ ಜ್ಞಾನ ಅಲ್ಲ. ಅದು ಯಾವಾಗ ಚಾಕ್ಷುಷ ಜ್ಞಾನಕ್ಕೆ ಆ ವಿಷಯನೇ ಆಗಲಿಲ್ಲ ಅಂದ್ರೆ ಆ ಜ್ಞಾನ ನಾವು ಪರೋಕ್ಷ ಅಂತ ಹೇಳ್ತೇವೆ. ಇಂದ್ರಿಯಾರ್ಥ ಸನ್ನಿಕರ್ಷ ಜ್ಞಾನ ಪ್ರತ್ಯಕ್ಷ ಲಕ್ಷಣ. ಇಂದ್ರಿಗೆ ಯಾವಾಗ ಸಂಬಂಧ ಆಯ್ತಾ ಆ ವಿಷಯದ ಪ್ರತ್ಯಕ್ಷ ಆಗುತ್ತದೆ. ಅವ್ರದ್ದು ಮಾತು ನಮ್ಮಲ್ಲಿ ಸ್ವಲ್ಪ ಈ ಘಟ ನೋಡಿದ್ಕೊಳ್ಳಿ, ಘಟದ ಪ್ರತ್ಯಕ್ಷ ಜ್ಞಾನ ಆಗ್ತದೆ. ಎಲ್ಲೆಲ್ಲಿ ಕಡೆ ಅದೇ ಲಕ್ಷಣ ನಾವು ಇಟ್ಕೊಂಡೇವು ಅಂದ್ರೆ ಎಲ್ಲೆಲ್ಲಿ ಕಡಿಮೆ ಬೀಳ್ತೋ ಅದು ಹೇಳ ಹಿಂದಿಗಾಟಿ ತಿಳಿದ. ಅಂತೂ ಪಿತ್ತ ಕಣ್ಣಿನ ದೇಶದಲ್ಲಿನೇ ಅದು ಪರೋಕ್ಷ ಜ್ಞಾನೇ ಆಗುತ್ತದೆ. ನೇತ್ರಿಗೆ ಪ್ರತ್ಯಕ್ಷ ಆಗಲಿಲ್ಲ ಅಂದಮೇಲೆ ಅದು ಪರೋಕ್ಷ ಜ್ಞಾನ ಅಂತ ತಿಳ್ಕೋಬೇಕು. ಗುರ್ತೈತಿಲಿದು ತಿಳಿದು ಕಣ್ಣಿನ ಒಳಗೆ ಇರುವ ಪೀತ ಬಣ್ಣದು ಯಾವ ರೀತಿ ಕಣ್ಣಿಗೆ ಹಚ್ಚಲ್ಪಟ್ಟಂಥ ಕಾಜಳ ನೇತ್ರಕ್ಕೆ ಪ್ರತ್ಯಕ್ಷ ಆಗುವುದಿಲ್ಲ ಅಂದಮೇಲೆ ಅದರಂತೆ ನೇತ್ರದಲ್ಲಿ ಇರುವ ಪಿತ್ತದ ಜ್ಞಾನವೂ ಕೂಡ ಅದು ಪ್ರತ್ಯಕ್ಷ ಆಗುವುದೇ ಇಲ್ಲ. ಕಣ್ಣಿಗೆ ಹೆಂಗೆ ಪ್ರತ್ಯಕ್ಷ ಆಗ್ತೈತೆ ಅನ್ನೋದು ಇಲ್ಲ. ಯಾವ ಕಾಲದಲ್ಲಿ ಪ್ರತ್ಯಕ್ಷ ಆಗುವುದಿಲ್ಲ ಅಂದರೆ ಅದು ಪರೋಕ್ಷ ಜ್ಞಾನನೇ ಅಂತ ಹೇಳಬೇಕಾಗುತ್ತದೆ. ಪರೋಕ್ಷ ಜ್ಞಾನ ನಾವು ಜರ ಕದಾಚಿತ್ ಹೇಳಿದೆವು ಅಂದರೆ ನೀವು ಹಿಂದೆ ಏನು ಹೇಳಿರಿ? ಕಿ ಆ ಇದಮಾಕಾರ ಪ್ರಮಾವೃತ್ತಿಯಲ್ಲಿ ಅಭಿವ್ಯಕ್ತ ಸಾಕ್ಷಿಯಿಂದಲೇ ಅದು ಆ ಸರ್ಪೆಳಿ ಮೊದಲಾದವುಗಳನ್ನು ಪ್ರಕಾಶ ಜ್ಞಾನ ಆಗುತ್ತದೆ ಅಂತ ಹಿಂದೆ ಹೇಳಿರಿ. ಅಂದಮೇಲೆ ಈಗ ಇಲ್ಲಿ ಆ ಪರೋಕ್ಷ ವೃತ್ತಿಯಲ್ಲಿ ನಿಮ್ಮ ಸಾಕ್ಷಿ ಪ್ರಕಾಶ ಮಾಡಲ್ಲ. ಪರೋಕ್ಷ वृत्तिस्थ अभिव्यक्त साक्षी थे शंख की पीतता का अपरोक्ष प्रकाश नहीं होगा. आ परोक्ष वृत्तिಯಲ್ಲಿ ಇದ್ದಂತ परोक्ष वृत्तिಯಲ್ಲಿ ಇರುವಂತ अभिव्यक्त साक्षी थे शंख की पीतता का अपरोक्ष प्रकाश होवे नहीं आಗುವುದೇ ಇಲ್ಲ. ठीक है. किसी प्रकार से ಅಂದ್ರೆ ಈಗ ಯಾವ ರೀತಿ ನಾವು ಕನ್ನಡಾಗ ನೋಡಿದೆವಪ್ಪ ಅಂದ್ರೆ ಹೆಂಗೆ ಕಾಜಲ್ ನಮಗೆ ಕಣ್ಣಿನ ಒಳಗೆ ಕಾಣಿಸ್ತದೆ, ಹಂಗೆ ಕಣ್ಣಿನ ಪೀತತ ಕಾಣಿಸ್ತದೆ ಅಂತ ಹಿಂಗೆ ಅಧ್ಯಾತ್ಮ ಕಿಸಿ ಪ್ರಕಾರ ಒಂದು ವೇಳೆ ಕಣ್ಣಿನಲ್ಲಿ ಇರುವ ಕಾಡಿಗೆ ನಾವು ಕನ್ನಡಿ ಹಿಡಿದು ನೋಡಿದ್ರೆ ಕಾಣಿಸ್ತದಿಲ್ಲ, ಹಂಗೆ ಕನ್ನಡಿ ಹಿಡಿದು ಕೂಡಲೇ ಪೀತ ಬಣ್ಣ ಕಾಣಿಸ್ತದೆ ಅಂತ ಹಿಂಗೆ ಅಂದರೆ ಕಿಸಿ ಪ್ರಕಾರ ಅಂದರೆ ಇತ್ತು ತಿಳ್ಕೊಬೇಕು. ಕಿಸಿ ಪ್ರಕಾರ ಮತ್ತು ಆ ಕಡೆ ಹೋಗ್ಬೇಕು. ಯಾವ ಪ್ರಕಾರ ನಯನಸ್ಥ ಪೀತ ಗೋಚರ ಚಾಕ್ಷುಶ್ರುತಿ ಮಾನೆ ಒಂದೊಳಗೆ ಇವಂಗೊಪ್ಪದ್ರಿ ಕಣ್ಣಿನಲ್ಲೇ ಸಂಭವಿಸುವುದಿಲ್ಲ ಪೀತದ ಜ್ಞಾನ ಪ್ರತ್ಯಕ್ಷ ಜ್ಞಾನ. ಪೀತತಾದ ಜ್ಞಾನ ಇರಲಾರ್ದೇನೆ ಸಂಬಂಧ ಅಧ್ಯಾಸ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಮೊದಲಿದು ಪ್ರತಿಜ್ಞೆ. ಅದೇನು ಕಣ್ಣಿನಲ್ಲೇ ಜ್ಞಾನ ಹೇಳ್ತೀರಿ ಅಂದರೆ ಕಾಜಳದಂತೆ ಅದ್ರ ಪ್ರತ್ಯಕ್ಷ ಆಗಬಾರ್ದಾಗಿತ್ತು. ಅಂದಮೇಲೆ ಪಿತ್ತನು ಪರೋಕ್ಷ ಜ್ಞಾನ ಇತ್ತು. ಆ ಪರೋಕ್ಷ ವೃತ್ತಿ ಅಂದರೆ ಜ್ಞಾನದಲ್ಲಿ ಪ್ರಕಟವಲ್ಪಟ್ಟಂಥ ಸಾಕ್ಷಿಯಿಂದ ಪಿತ್ತದ ಅಪರೋಕ್ಷ ಜ್ಞಾನ ಆಗೋದಿಲ್ಲ. ಯಾವುದೇ ರೀತಿಯಿಂದ ನಮ್ಗೆ ಅಂದ್ರೆ ಏನು ಕನ್ನಡಿ ಹಿಡಿದು ಕೂಡ ಪ್ರತ್ಯಕ್ಷ ಆಗ್ತೈತೆ ನೋಡಿ. ತುಳಬಣ್ಣ ಹೆಂಗೆ ಎಟ್ಟಾಗ್ಯದ ಕಾಣಿ ತುಂಬ್ಯಾದೋ ಏನಾಗ್ಯದೋ ನೋಡ್ತಾರಲ್ಲ, ಕಣ್ಣು ತುಂಬನೋ ಏನು ಕಣ್ಣು ಹೆಂಗಾಗ್ಯದೋ ನೋಡ್ತಾರೆ ಕನ್ನಡ್ಯಾಗ. ಹಂಗೆ ಕಾಣಿಸ್ತದ ಅವ್ರಿಗೆ ಭಾಳ ಹಸಿರಾಗ್ಯದ ಅಂತ. ಹಂಗೆ ಕಿಸಿ ಪ್ರಕಾರ ಆ ಕಣ್ಣು ಹಿಡಿದುಕೊಳ್ಳಿ ಪಿತ್ತ ಜ್ಞಾನ ಆಗ್ತದ ಅಂದಮೇಲೆ ನಯನಸ್ಥ ಕಣ್ಣಿನಲ್ಲಿದ್ದಂಥ ಪಿತ್ತ ಗೋಚರ ಚಾಕ್ಷು ಶ್ರುತಿ ಮಾನೆ ತೋ ಭಿ ಒಪ್ಪದಾಗ್ಯಾದರೂ ಕೂಡ किस वृत्ति में अभिव्यक्त साक्षी से नयनस्थ पीतता मात्र का संबंध है. ಆ ವೃತ್ತಿಯಲ್ಲಿ ಅಭಿವ್ಯಕ್ತ ಪ್ರಕಟವಲ್ಪಟ್ಟಂಥ ಸಾಕ್ಷಿಯಿಂದಲೇ ನಯನ ದೇಶದಲ್ಲಿರುವ ಪಿತ್ತ ಮಾತ್ರ ಸಂಬಂಧ ಇರುತ್ತದೆ ಅಂತಂದರೆ ಶಂಕಸೆ ಅವ್ರ ಶಂಕದೊಡನೆ ಅಥವಾ ಶಂಕದಲ್ಲಿ पीतता के संबंध से साक्षी का संबंध नहीं. ಆ ಶಂಕದೊಡನೆ
ಅಥವಾ ಶಂಕದಲ್ಲಿ ಅಪಿತತಾ ಸಂಬಂಧದು ಸಾಕ್ಷಿಗೆ ಸಂಬಂಧೇ ಇಲ್ಲ. ಸಾಕ್ಷಿಗೆ ಸಂಬಂಧ ಯಾಕಿಲ್ಲ ಅಂದ್ರೆ ಅಲ್ಲಿ ಅದು ಅಪರೋಕ್ಷ ಜ್ಞಾನ ಆಗೋದಿಲ್ಲ. ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಅಲ್ಲಿ ಅಂಥ संबंध ಇಲ್ಲ. ठीक है, संबंध नहीं. याते शंक का और शंक में पीतिमा के संबंध का साक्षी से असंबंध होने थे. शंक का शंक में पीतिमा के संबंध का ಶಂಕದಲ್ಲಿ ಆಗಲಿ ಆ ಶಂಕದೊಡನೆ ಆಗಲಿ ಆ ಪೀತ ಬಣ್ಣಿನ ಸಂಬಂಧದು ಸಾಕ್ಷಿದೊಡನೆ ಅಸಂಬಂಧಿರೋಣದಿಂದ ಸಾಕ್ಷಿದು ಇರೋಣ ಪ್ರಕಾಶ ನೈವಾಚಯ ಆಗಬಾರ್ದಾಗಿತ್ತು. ಯಾಕೆ ಅಲ್ಲಿ ನಾವು ಮ್ಯಾಲೆ ಹೇಳಿದೆವು ಪರೋಕ್ಷ ವೃತ್ತಿಯಲ್ಲಿ ಆ ಸಾಕ್ಷಿದು ಪ್ರಕಾಶ ಮಾಡೋದೇ ಇಲ್ಲವ. ಅಂದ್ರೆ ಅಪರೋಕ್ಷ ವೃತ್ತಿದ ಅಭಾವನೆ ಐತಿ, ಅದಕ್ಕೆ ಸಂಬಂಧ ಇಲ್ಲ, ಸಾಕ್ಷಿ ಸಂಬಂಧ ಇಲ್ಲ. ಅಲ್ಲಿ ಅಪರೋಕ್ಷ ವೃತ್ತಿದು ಅಲ್ಲಿ ಅಭಾವ ಇರೋಣದಿಂದ ಆ ಸಾಕ್ಷಿದು ಅಲ್ಲಿ ಸಂಬಂಧ ಇಲ್ಲ. ಸಂಬಂಧ ನೈವಾಚಯ ಅದರದೇ. ಮತ್ತು ನೀವು ತಾತ್ಪರ್ಯ ಹೇಳ್ತೇವಂತಾರೆ. ಏನು ತಾತ್ಪರ್ಯ ಹೇಳ್ತೀರಿ ಅಂದ್ರೆ ಯಾವ ರೀತಿ ನೋಡಿ, ತಾತ್ಪರ್ಯ ಏನು ಹೇಳ್ತೀರಿ? ಜಪ ಒಂದು ಸ್ವಲ್ಪ ತೋರಿಸ್ತೀನಿ ನಿಮ್ಗೆ. ಜಪ ಕುಸುಮದಲ್ಲಿ ಸ್ಫಟಿಕ ಮತ್ತು ರಕ್ತತಾ ಸಂಬಂಧ. ಜಪ ಕುಸುಮ ದಾಸಾಳ ಹೂವಿನಲ್ಲಿ ಆ ಸ್ಫಟಿಕದಲ್ಲಿ ದಾಸಾಳ ಹೂವದ ಕೆಂಪು ಬಣ್ಣ ಮತ್ತು ಆ ಕೆಂಪು ಬಣ್ಣಿನ ಅನಿರ್ವಚನೀಯ ಸಂಬಂಧ, ಇವು ಮೂರು ಪದಾರ್ಥ ಹೊರಗವ ಒಂದೇ ಠಿಕಾಣಿ. ಈ ಜಪಾಕುಸುಮದ ಉದಾಹರಣೆಯಲ್ಲಿ ಹೆಂಗದಂತ ಕೇಳಿದರೆ, ಮುಂದೆ ಕಣ್ಣಿಗೆ ಎದುರಿಗೆ ಸ್ಫಟಿಕ ಆ ಸ್ಫಟಿಕದಲ್ಲಿ ದಾಸಾಳ ಹೂವಿನಲ್ಲಿರುವ ಕೆಂಪು ಬಣ್ಣ, ಆ ಕೆಂಪು ಬಣ್ಣಿಂದು ಸ್ಫಟಿಕದಲ್ಲಿ ಅನಿರ್ವಚನೀಯ ಸಂಬಂಧ. ಇವು ಮೂರು ಇಲ್ಲಿ ಹೊರಗೆ ತೋರ್ಲಕತ್ತೇವೆ. ಹೊರಗೆ ತೋರ್ತಾವೆ, ಪ್ರತ್ಯಕ್ಷ ಇಂದ್ರಿ ಕಾಣಿಸ್ಲಿಕ್ಕತ್ತೇವೆ ಇವೆಲ್ಲ. ರೀತಿಲಿ ಹೊರಗೆ ಅಂದರೆ ಹೊರಗಿರೋಣದಿಂದ ಅದು ಒಂದೇ ಎಲ್ಲ ಒಂದೇ ನೋಡ್ತಾವೆ, ಒಂದೇ ವೃತ್ತಿಗೆ ನೋಡ್ಲಿಕ್ತಾನೆಲ್ಲ. ಸ್ಫಟಿಕದಲ್ಲಿರುವ ಕೆಂಪು ಬಣ್ಣದ ಅನಿರ್ವಚನೀಯ ಸಂಬಂಧ ವೃತ್ತಿಗೆ ಸಂಬಂಧ ಆಗೈತಿ. ಆದ್ದರಿಂದ ಕೆಂಪು ಬಣ್ಣದ ಸಂಬಂಧ, ಕೆಂಪು ಬಣ್ಣಿಂದು ಸಂಬಂಧ ಆ ಅಭಿವ್ಯಕ್ತ ಸಾಕ್ಷಿಯಿಂದ ಪ್ರಕಾಶ ಅಂತ ಹೇಳಿದ್ರೆ ಸಂಭವಿಸ್ತದೆ. ಪರಂತು ನೇತ್ರದಲ್ಲಿ ಇರುವ ಪೀತಿಮಾ ಅಂದರೆ ಚೋಳ ಬಣ್ಣ, ಶಂಕದಲ್ಲಿರುವ ಪೀತತಾದ ಸಂಬಂಧ, ಅವು ಹೊರಗೆ ಒಂದೇ ಸ್ಥಳದಲ್ಲಿ ಶಂಕ ಪೀತಿತ ಸಂಬಂಧ ಎರಡೂ ಪದಾರ್ಥ ಹೊರಗದಾವ. ಪೀತಿಮಾ ಮಾತ್ರ ಕಣ್ಣಿನಲ್ಲೈತಿ. ಒಂದೇ ವೃತ್ತಿಯಲ್ಲಿ ಅಭಿವ್ಯಕ್ತ ಆಗುವ ಸಾಕ್ಷಿಯಿಂದ ಕಣ್ಣಿನಲ್ಲಿರುವ ಪೀತಿಮಾದು ಹೊರಗಿರುವ ಶಂಕ ಪೀತಿಮಾ ಸಂಬಂಧ ಮೂರು ಪ್ರಕಾಶ ಒಂದೇ ಸಾಕ್ಷಿಯಿಂದ ಅಂತ ಹೇಳಿದ್ರು ಸಂಭವಿಸೋದಿಲ್ಲ. ಯಾವ ರೀತಿ ನಿಮಗೆ ಇದು ತಿಳಿತಾನು? ಕಣ್ಣಿನ ಒಳಗೆ ಪೀತ ಪಿತ್ತತ ಆ ಪೀತ ಬಣ್ಣನ ಶಂಕದಲ್ಲಿ ಅಧ್ಯಾಸ ಆಗೈತೆ ಅಂತ ಹೇಳ್ತಿರಲ್ಲ, ಶಂಕ ಪೀತತ ಅಧ್ಯಾಸ ಹೊರಗೆ. ಪರಂತು ಯಾವ ರೀತಿ ಸ್ಫಟಿಕದಲ್ಲಿ ಕೆಂಪು ಬಣ್ಣದ ಅನಿರುಚಿ ಸಂಬಂಧ ದಾಸಾಳ ಇವೆಲ್ಲ ಒಂದೇ ವೃತ್ತಿಗೆ ಪ್ರಕಾಶ ಆಗ್ತಾವೆ. ಪರಂತು ಹಂಗೆ ಈ ದೃಷ್ಟಾಂತದೊಳಗಿಲ್ಲ. ಮೂರು ಒಂದೇ ವೃತ್ತಿ ಅಂದರೆ ಸಾಕ್ಷಿಗೆ ವಿಷಯ ಆಗುವುದಿಲ್ಲ. ಅದಕ್ಕೆ ಹೇಳ್ತಾನೆ ತಾತ್ಪರ್ಯ ಅದೇ ಹೇಳ್ತಾರೆ ನೋಡಿ, ಲಕ್ಷ ಕೊಟ್ಟು ತಾತ್ಪರ್ಯ ಅದರದ್ದೇ ತಾತ್ಪರ್ಯ ಹೇಳ್ತೇವೆ. ಮತ್ತೆ जप कुसुम संबंधी रक्तता के अनिर्वचनीय संबंध की स्फटिक में उत्पत्ति होवे. ದಾಸಾಳ ಹೂವ ಸಂಬಂಧಿ, ಆ ದಾಸಾಳ ಹೂವದಲ್ಲಿರುವ ಕೆಂಪು ಬಣ್ಣ ರಕ್ತತ ಅನಿರ್ವಚನೀಯ ಸಂಬಂಧ ಸ್ಫಟಿಕದಲ್ಲಿ ಉತ್ಪತ್ತಿ ಆಗುತ್ತದೆ. ಅನಿರ್ವಚನೀಯ ಸಂಬಂಧ ಸ್ಫಟಿಕದಲ್ಲಿ ಉತ್ಪತ್ತಿ ಆಗುತ್ತದೆ. ಅಲ್ಲಿದೆ ತೋರ್ತಾ ಹೇಳಲ್ಲ ನಾವು. ಅಲ್ಲಿದೆ ತೋರ್ತಂದರೆ ಅನ್ಯಥ ಖ್ಯಾತಿ ಆಗ್ತದೆ. ಅದಕ್ಕೆ ನಾವು ಅದರ ಅನಿರ್ವಚನೀಯ ಸಂಬಂಧ ಸ್ಫಟಿಕದಲ್ಲಿ ತೋರುತ್ತದೆ. ಅಲ್ಲೇನೋ ಎಲ್ಲಿ
ಸಂಬಂಧದಿಂದ ದಾಸವಾಳ ಹೂವು ಸ್ಫಟಿಕ ತೋರ್ತದಲ್ಲಿ ಹಾಂ ಕೆಂಪು ಬಣ್ಣ ದಾಸ ಹೂ ತೋರಲಿ ಕೆಂಪು ಬಣ್ಣ ಬಣ್ಣ ಹಾಂ ಹಾಂ ಸ್ಫಟಿಕದಲ್ಲಿ ಇರುವ ಕೆಂಪು ಬಣ್ಣ, ಆ ಕೆಂಪು ಬಣ್ಣದಿಂದ ಅನಿರ್ವಚನೀಯ ತಾದಾತ್ಮ ಸಂಬಂಧ ಮೂರು ತಾ ರಕ್ತತಾ ಸ್ಫಟಿಕತಾ ತಥಾ रक्तता का संबंध मूरू। हाँ गुस्सा चले तो ये तीनों पदार्थ पूर्व देश में होने से एक वृत्ति में अभिव्यक्त साक्षी के विषय है। मूरू वंदे वृत्ति की अंदर साक्षी के विषय अदाव साक्षी के विषय है। हाँ परंतु आदरू पीत शंक अध्यास में पीतिमा नयन देश में है। ಪೀತಶಂಕ ಅಧ್ಯಾಸದಲ್ಲಿ ಪೀತಿಮ ಬಣ್ಣ ಕಣ್ಣಿನಲ್ಲಿ ಐತದು. ಹಾಂ ಕಣ್ಣಿನಲ್ಲಿ ಐತೆ ತಿಳಿತದ नयन देश में है। हाँ पीतिमा के संबंध सहित शंक पूर्व देश में है। पीतिमा संबंध सहित अध्यास ಆಗ್ಯದ ಪೀತ ಶಂಕ ಪೀತ ಅಂತ ಹೇಳಿ. ಹಾಂ पीतिमा संबंध सहित शंक पूर्व देशದಲ್ಲಿ याते आदि एक वृत्ति में अभिव्यक्त साक्षी तीनों का प्रकाश संभव ही नहीं। ಮೂರದು ಒಂದೇ ಹ್ಯಾಂಗೆ ಜಪ ಕುಸುಮದಲ್ಲಿ ಸಂಭವಿಸ್ತದೋ ಹಂಗೆ ಇದರಲ್ಲಿ ಮೂರರಲ್ಲಿ ಸಂಭವಿಸ್ತದೆ. ಯಾಕೆ ಪೀತಿಮದು ಕಣ್ಣಿನಲ್ಲಿ ಐತಿ, ಶಂಕದಲ್ಲಿ ಇಲ್ಲ, ಸಂಭವೇನೆ. नयन देशस्थ पित्त पीतिमा के ज्ञान नेत्र का उपयोग है, ये प्रथम पक्ष संभवेने. ಕಣ್ಣಿನಲ್ಲಿ ಇದ್ದ ನಯನ ದೇಶಸ್ಥ ಕಣ್ಣಿನಲ್ಲಿದ್ದಂಥ ಪಿತ್ತ ಪೀತಿಮಾಕೆ ಜ್ಞಾನ ಏನದು ಜ್ಞಾನ ಮೇ ಹಾಂ ಪೀತಿಮಾಕೆ ಜ್ಞಾನದಲ್ಲಿ ಹೌದಾ ನೇತ್ರ ಕಾ ಉಪಯೋಗ ಹೈ ಮೊದಲು ಹಿಂದೆ ಪಕ್ಷ ನಯನ ದೇಶ ಕಣ್ಣಿನಲ್ಲೇ ಪಿತ್ತ ಅದು ಪ್ರತ್ಯಕ್ಷ ಜ್ಞಾನ ಆಗೈತೋ ಪ್ರಥಮ ಪಕ್ಷಿದು ಅದು ಇಲ್ಲಿವರೆಗೆ ನಾವು ಖಂಡನ ಮಾಡಿದ್ರು. नयन देशस्थ पीतिमा के ज्ञान का नेत्र का ज्ञान में ज्ञानದಲ್ಲಿ ನೇತ್ರದ ಉಪಯೋಗ ಐತಿ, ಈ ಪ್ರಥಮ ಪಕ್ಷ ಸಂಭವಿಸುವುದಿಲ್ಲ. ಅದಕ್ಕೆ ಕೌನ್ಸ್ ಮಾಡ್ರೆ ಮುಗಿತು. ಏನು ಕೌನ್ಸ್ ಮಾಡಬೇಕು? हाँ ये प्रथम पक्ष संभव है नहीं. हाँ मुगितव. हाँ ಈಗ ಎರಡನೇ ಪಕ್ಷ. ಹಾಂ ಅದು ಯಾಕೆ ಏನು ಜರುತ್ತಿಲ್ಲ ಟು ಹೇಳಿ ಬಿ ಜರುತ್ತಿಲ್ಲ ಇಲ್ಲ ಬೀಜ ಹಾಕೋ ಜರುತ್ತಿಲ್ಲ. ಬಿ ಅಂದರೆ ಮತ್ತೊಂದು ಏನು ಸಂಗ್ರಹ ಮಾಡಿಲ್ಲ ಇಲ್ಲಿ. ಹಾಂ ಎ ಬಿ ಅಂದರೆ ಎರಡನೇ ಪಕ್ಷ. ಹಾಂ ಯಾಕೆ ಏನು ಜರುತ್ತಿಲ್ಲ. ಆದ್ದರಿಂದ ಯಾವ್ದರದಿಂದ ಅದು ಮೊದಲು ಒಂದು ಪಕ್ಷ ಮುಗಿತೀಗ. ಯಾಕೆ ಅಂದರೆ ಯಾರು ಹಿಂದೆ ಹೇಳೋದಿತ್ತಂದ್ರೆ ಮತ್ತೆ ಯಾಕೆ ಈಗ ಹೇಳೋದಿಲ್ಲಲ್ಲ ಅದು. ಈಗ ಶಂಕ देश में प्राप्त हुए पीत द्रव्य की पीतता का अप्रोक्ष ज्ञान नेत्र से होवे. ಶಂಕ ದೇಶದಲ್ಲಿ ಪ್ರಾಪ್ತವಾದಂಥ ಪಿತ್ತ ದ್ರವ್ಯದಲ್ಲಿರುವ ಪೀತತ, ಪಿತ್ತ ಇದು ದ್ರವ್ಯ, ಪೀತತ ಇದು ಬಣ್ಣ ರಂಗ ಗುಣ. ಅಪ್ರೋಕ್ಷ ಜ್ಞಾನ नेत्र से होवे. इसके अनंतर शंक में पीतता के अनिर्वचनीय संबंध की उत्पत्ति होवे. ಹಾಗಾಗಿ ನಂತರ ಶಂಕದಲ್ಲಿ ಆ ಪೀತ ಬಣ್ಣಿಂದು ಹ್ಯಾಂಗ ದಾಸಾಳ ಹೂವಿನಲ್ಲಿ ರಕ್ತ ಬಣ್ಣಿಂದು ಸ್ಫಟಿಕದಲ್ಲಿ ಹಾಗೆ ಇಲ್ಲಿ ಆ ತೋಳ ಬಣ್ಣಿನ ಅನಿರ್ವಚನೀಯ ಸಂಬಂಧದ ಉತ್ಪತ್ತಿ ಆಗುತ್ತದೆ. जैसे कुसुम में संबंध कुसुम द्रव्य के रूप की पट में प्रतीति होवे है. कुसुम द्रव्य बराबर संबंधी कुसुम द्रव्य के रूप की पट में प्रतीति होवे. कुसुम द्रव्य ಕೆಂಪ ಬಣ್ಣದ್ದು ನೀಳ ಪುಡಿ ಅಂತ ಹೇಳ್ತೇವೆ. ನೀಳ ಅದು ನೀಳ ದ್ರವ್ಯ. ಹಾಂ
रूप की पट में प्रतीति होवे ता एक वृत्ति में अभिव्यक्त साक्षी से ಒಂದೇ ವೃತ್ತಿಯಲ್ಲಿ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿಯಿಂದ ಕುಸುಂಬ रक्तरूप तत्संबंधी पट का साक्षी से प्रकाश हो गया है। पट का यहाँ साक्षी से भरपूर पट का प्रकाश हो गया साक्षी से पट का साक्षी ಪ್ರಕಾಶಗಳು ಎಲ್ಲ ಮ್ಯಾಲ ಸಾಕ್ಷಿಯಿಂದ ತಿಳ್ಕೋಬೇಕು. ಅವು ಧರ್ಮಜ್ಞಾನ ಒಳಗೆ ಖಂಡನ ಮಾಡ್ತಾನವ. ಎರಡನೇ ದೃಷ್ಟಾಂತ ಗೊತ್ತೈತಿ ನಿಮ್ಗೆ. ಕುಸುಂಬ, ಆ ಕುಸುಂಬದಲ್ಲಿ ಕೆಂಪ ದ್ರವ್ಯ, ಅದರಲ್ಲಿ ಕೆಂಪು ಬಣ್ಣ, ರಕ್ತ ಪಟ, ರಕ್ತ ಪಟ, ರಕ್ತ ಹಾಂ ರಕ್ತ ಪಟ, ಇದರಲ್ಲಿನೂ ಕೂಡ ಆ ಯಾವ ಕುಸುಂಬ ದ್ರವ್ಯ ಅದರಲ್ಲಿ ಕೆಂಪು ಬಣ್ಣ ಅದಕ್ಕೆ ಸಂಬಂಧಿ ಪಟ ಮೂರಾದಿಲ್ಲ. ಆ ಮೂರು ಸಾಕ್ಷಿಯಿಂದ ಪ್ರಕಾಶ ಆಗುತ್ತದೆ. ಸ್ಫಟಿಕ ಮೇ ಲೋಹಿತ್ಯ ಬ್ರಹ್ಮ ಹೋವೆ ತಾವಿ. ಸ್ಫಟಿಕದಲ್ಲಿ ಲೋಹಿತ ಅಂದರೆ ಕೆಂಪು ಬಣ್ಣ, ಲೋಹಿತ ಹಾಂ लाल रंग को लोहित कहे। तहाँ भी एक वृत्ति में अभिव्यक्त साक्षी से निखिल का प्रकाश होवे. ಅಲ್ಲಾದರೂ ಕೂಡ ಒಂದೇ ವೃತ್ತಿಯಲ್ಲಿ ಅಭಿವ್ಯಕ್ತ ಸಾಕ್ಷಿಯಿಂದ ನಿಖಿಲ್ಕ ಅಂದ್ರೆ ಮೂರದು, ನಿಖಿಲ್ಕ ಅಂದ್ರೆ ಮೂರದು ಯಾರು ಹೇಳಿದೆ? ಹಾಂ ವಸ್ತ್ರ ಅಲ್ಲ, ಹಾಂ ಹಾಂ निखिल का प्रकाश हो रही. इसे ಎರಡು ದೃಷ್ಟಾಂತ ಗೊತ್ತೈತಿ, ಎರಡು ರಕ್ತ ಪಟ ಹಾಂ ಲೋಹಿತ ಸ್ಫಟಿಕ, ಲೋಹಿತ ಸ್ಫಟಿಕ ರಕ್ತ ಪಟ ಎರಡೂ ದೃಷ್ಟಾಂತದಲ್ಲಿ ರಕ್ತ ಪಟ ಲೋಹಿತ ಲೋಹಿತ ಸ್ಫಟಿಕ ಎರಡು ದೃಷ್ಟಾಂತದಲ್ಲಿ ಅವು ಮೂರರ ಸಂಬಂಧ ಅಭಿವ್ಯಕ್ತ ಸಾಕ್ಷಿಯಿಂದ ಪ್ರಕಾಶ ಆಗುತ್ತದೆ. ಆಯಿತಾ? ನಿಮ್ಗೆ ತಿಳಿದು ಹಾಂ ನಿಖಿಲ್ಕ ಪ್ರಕಾಶ ಹೋಯ್ತಾ ಇಸಿ. ಈಗ ಶಂಕ ಪೀತ ಭ್ರಮ ವಿಷೀವಿ ನಯನ ದೇಶಕ್ಕೆ ನೋಡಿ. ಈಗ ಶಂಕ ಪೀತ ಭ್ರಮದಲ್ಲಿ ಆದರೂ ಕೂಡ ನಯನ ದೇಶತೆ ನಿಸೃತ ಪೀತ ನಿಸೃತ ಪೀತ ಪಿತ್ತ ಬಿ ನಿಸೃತ ಪೀತ ಅಂದ್ರೆ ಏನು? ನಿಗಾಲಿಲ್ಲ. ಹಾಂ ನಿಸೃತ ಅಂದರೆ ಬಾಹರ ಆಗಲಿಲ್ಲ, ಹೊರಗೆ ಬಂದಂತ. पीत पित्त भी शंख देश में प्राप्त होवे है ताकि अनिर्वचनीय संबंध शंख में उत्पत्ति होवे. ये द्वितीय पक्ष माने तो उक्त दोष नहीं. ಹೀಗೆ ಜರ ಒಪ್ಪಿದರೆ ಆ ಮೇಲಂದ್ರೂ ಶಂಕದಲ್ಲಿ ಸಂಬಂಧ ಪೀತತಾದು ಪರೋಕ್ಷ ಜ್ಞಾನಗಳು ವೃತ್ತಿ ಸಂಭವಿಸೋದಿಲ್ಲ ಅಂತ ಮೊದಲು ಪ್ರಥಮ ಪಕ್ಷದಲ್ಲಿ ನಾವೇನು ದೋಷ ಕೊಟ್ಟಿದ್ದೇವಲ್ಲ, ಅದು ದೋಷ ಇಲ್ಲಿ ಬರಲ್ಲ. ಎಲ್ಲಿ ಬರಲ್ಲ? ಒಂದು ವೇಳೆ ಶಂಕದಲ್ಲಿ ಪೀತದ ಭ್ರಮದಲ್ಲಿ ಕಣ್ಣಿನ ದೇಶದಲ್ಲಿ ಇದ್ದಂತ ಅಂದರೆ ಹೊಂಟಂತ ಹಾಂ ಪೀತನೂ ಕೂಡ ಶಂಕ ದೇಶದಲ್ಲಿ ಹೋಗಿ ಪ್ರಾಪ್ತ ಆಗೈತಿ. ಅದರ ಅನಿರ್ವಚನೀಯ ಸಂಬಂಧವು ಶಂಕದಲ್ಲಿ ಉತ್ಪತ್ತಿ ಆಗುತ್ತದೆ. ಹೀಗೆ ಎರಡನೇ ಪಕ್ಷ ಮಾನೇತ್ತು ಒಪ್ಪಿದ್ದಾದರೆ ಮೇಲ್ಪಟ್ಟಂಥ ದೋಷ ಮ್ಯಾಲ ಬರುವುದಿಲ್ಲ. तीनों का प्रकाश संभव है ಅಂತ ಹೇಳಿದ್ರು. ಅಭಿವ್ಯಕ್ತ तीनों का ಅದು ಏನು ಬರಲ್ಲ, ಮ್ಯಾಲ ಸಂಭವ ಏನದಲ್ಲ ಅದು ಬಾಣಲ್ಲಿ ಬಿಡ್ರಿ ಅಂತ. तीनों का प्रकाश संभव है नहीं. अभिव्यक्त साक्षी तीनों का प्रकाश संभव नहीं ಐತಲ್ಲ ಮ್ಯಾಲ, ಆ ದೋಷಿಗೆ ಬರಲ್ಲ. तीनों का प्रकाश संभव नहीं ಅಂತ ಮ್ಯಾಲ ಐತೆ ನೋಡ್ರಿ, नड़बल के एकदम सेंट्रल बड़ी कोनी. हाँ अरे बट इट्टा ले तुम तीनों का प्रकाश संभव नहीं. एक वृत्ति में अभिव्यक्त साक्षी से तीनों का प्रकाश संभव नहीं.
ಅದೇ ಬಟ್ಟೆಟ್ಟಲ್ಲಿ ಐತೆ ನೋಡಿ ತಿನ್ನೋಂಗ ಇವೆಲ್ಲ ಹಾಂ ಅದು ಹಿಂಗೆ ಹೇಳಿದ್ರೆ ಸಂಭವಿಸೋದಿಲ್ಲ, ದೋಷ ಬರಲ್ಲ. ಕಾಯಿಕೆ ಪೀತ ಪಿತ್ತ ಶಂಕ ಏಕದೇಶಸ್ಥವನೈತಿ. ಪೀತ ಪಿತ್ತ ಮತ್ತು ಶಂಕ ಒಂದೇ ದೇಶದಲ್ಲಿರೋದ್ರಿಂದ पीत पित्त गोचर चाक्षुष वृत्ति में अभिव्यक्त साक्षी से शंक और शंक में पीतता के संसर्ग का साक्षी से प्रकाश मानने में कोई बाधक नहीं. पित्त पीत ಮತ್ತು ಶಂಕ दोष नहीं आएगा यहाँ तीनों को प्रकाश उसको दोष नहीं. दोष नहीं ಇದೆ तीनों प्रकार हाँ तीनों ಮೂರು ಪ್ರಕಾಶ ಆಗಬೇಕಾ ಅಂತ ಹೇಳಿದಲ್ಲ. तीनों का प्रकाश नहीं संभव है. ಹಿಂಗೆ ಒಪ್ಪಿದ್ರೆ ನಿಮ್ಮ ದೋಷ ಬರಲ್ಲ. ಹಾಂ ಯಾಕೆ ಬರಲ್ಲ ಅಂತ ಹೇಳ್ತಾನವ. ಪಿತ್ತ ಪೀತ ಮತ್ತು ಶಂಕ, ಪೀತ ದ್ರವ್ಯ ಪಿತ್ತ ಬಣ್ಣ ಮತ್ತು ಶಂಕ ಒಂದೇ ದೇಶದಲ್ಲಿ ಇರೋಣದ್ರಿಂದ ಆ ಪಿತ್ತದಲ್ಲಿ ಪೀತನ ವಿಷೀಕರಿಸುವಂಥ ಚಾಕ್ಷುಷದ ಅಭಿವ್ಯಕ್ತ ಸಾಕ್ಷಿ ಅಭಿವ್ಯಕ್ತ ಸಾಕ್ಷಿಯಿಂದ शंक शंक में पीतता के संबंध का मतलब साक्षी से बरको साक्षी से प्रकाश मानने में कोई बाधक नहीं. इस रीति से शंक में प्राप्त जो पीत पित्त ताकि पीतता अनिर्वचनीय संसर्ग संबंध शंक में उत्पत्ति होवे. ಇದು ಏನು ಸಂಭವಿಸೋದು ಹೇಳಕತ್ತಾರೆ. ಅದು ಇದ್ರ ಮೇಲೆ ಮತ್ತು ಅವ್ನು ಶಂಕ ಮಾಡೋರಿದ್ದಾರೆ. उत्पत्ति होवी शंक देशस्थ पीत पित्त का शंक पीत का ಹಾಂ ಯಾಕೆ ಇದು ಮುಂದೆ ಯಾಕೆ ಹೇಳ್ತಂದ್ರೆ ಶಂಕದಲ್ಲಿ ಅಥವಾ ಶಂಕದಲ್ಲಿ ಇರುವ ಪೀತಿಮಾ ಸಂಬಂಧದೊಡನೆ ಆ ಸಾಕ್ಷಿ ಸಂಬಂಧ ಸಂಭವಿಸುವುದಿಲ್ಲ. ಆದ್ದರಿಂದ ಸಾಕ್ಷಿ ಕಡೆಯಿಂದ ಅದರ ಪ್ರಕಾಶ ಆಗುವುದಿಲ್ಲ. ಯಾಕೆ ಹಿಂಗೆ ಹೇಳ್ತೀರಿ? ಯಾಕೆ ಹಿಂಗೆ ಹೇಳಂತಂದ್ರೆ ಮೊದಲು ಸಂಬಂಧ ಹೇಳಬೇಕು. ಸಂಬಂಧ ಹೇಳಿದ ನಂತರ ಪ್ರಕಾಶ ಅಂದರೆ ಜ್ಞಾನ. ಹಿಂಗೊಂದು ನೇಮ್ ಅದ. ಸಂಬಂಧದೇ ಅಸಂಭವ ಇರೋದ್ರಿಂದ ಪ್ರಕಾಶದ ಅಸಂಭವ ಇರುತ್ತದೆ. ಸಂಬಂಧಿ ಆಗಲ್ಲ ಅಂತ ಹೇಳ್ತಾರೆ. ಮೊದಲ ಸಂಬಂಧ ಹೇಳಬೇಕು. ಸಂಬಂಧ ಹೇಳಿದರೆ ಅದರ ಜ್ಞಾನ ಅನಿರ್ವಚನೀಯ ಸಂಬಂಧ ಆದಮೇಲೆ ಅದರದು ಜ್ಞಾನ ಸಂಬಂಧ ಜ್ಞಾನ. ಹಾಂ ಸಂಬಂಧಿ ಜ್ಞಾನ ಸಾದೃಶ್ಯ ದರ್ಶನ ಸಂಬಂಧಿ ಜ್ಞಾನ ಹೇಳಬೇಕು. ಜ್ಞಾನ ಅದು ಸಂಬಂಧ प्रत्यक्ष नेत्रजन्य होवे. तैसे ಅಂದರೆ पीतता का शंक में पीत का संसर्ग अध्यास होवे है. ಹೀಗೆ शंक पित्त पीतता का शंक में पीत का संसर्ग अध्यास होवे है. याते परंपराते शंक पीत अध्यास में भी नेत्र का उपयोग होने से चाक्षुषत्व प्रतीति संभवे है. चाक्षुषत्व प्रतीति ಸಂಭವಿಸ್ತೈತೆ ಅಂತ ಹಿಂಗೆ ಹೇಳಿದರು. ಪಿತ್ತ ಪೀತತಾದು ಶಂಕದಲ್ಲಿ ಸಂಬಂಧಾಧ್ಯಾಸ ಆಗುತ್ತದೆ. ಪೀತಬಣ್ಣಿನ ಶಂಕದಲ್ಲಿ ಸಂಬಂಧಾಧ್ಯಾಸ ಹೇಳುತ್ತೇವೆ. ಆದ್ದರಿಂದ ಆ ನೇತ್ರದು ಪರಂಪರಾ ಪೀತ ಅಧ್ಯಾಸದಲ್ಲಿ ಉಪಯೋಗ ಇರೋಣದ್ರಿಂದ ಚಾಕ್ಷುಷತ್ವ ಜ್ಞಾನ ಅಂತ ಹೇಳೋದು ಸಂಭವಿಸುತ್ತದೆ ಅಂತ ಹಿಂಗೆ ಅಂದರು. ಸಂಭವೇ ಹೈ. ಹಾಂ परंपरा संबंध ಇದು ಶಂಕದಲ್ಲಿ परंपरा संबंध अपने संबंधी का संबंध परंपरा संबंध अपने संबंध नेत्र संबंधी शंकद पीत संबंध अध्यास रूपित संबंध. ಹಾಂ ಆಯ್ತಾ? ಅದಕ್ಕೆ ನೇತ್ರದ ಉಪಯೋಗ ಇರೋದ್ರಿಂದ ಚಾಕ್ಷುಷತ್ವ ಪ್ರತೀತಿ ಸಂಭವಿಸುತ್ತದೆ. ಆದರೆ ಪರಂಪರಾದಿಂದ ಶಂಕಪೀತ ಅಧ್ಯಾಸದಲ್ಲಿ ನೇತ್ರದ ಉಪಯೋಗ ಇರೋದ್ರಿಂದ ಚಾಕ್ಷುಷತ್ವ ಪ್ರತೀತಿ ಪೀತ ಶಂಕಂ ಪಶ್ಯಾಮಿ ಹಿಂಗೆ ಇವರು ಹಾಂ ಹಿಂಗೆ ಸಂಭವಿಸ್ತೈತೆ. ಪೀತ ಶಂಕಂ
पश्यामी तिथे ಅನುವ್ಯವಸಾಯ ಸಂಭವೇ ಅನುವ್ಯವಸಾಯ ಹಿಂಗೆ ಸಂಭವಿಸ್ತೈತಿ. ಅದರಂತೆ ಒಂದು ಶಂಕವೃತ್ತಿಯಲ್ಲಿ ಅಭಿವ್ಯಕ್ತ ಸಾಕ್ಷಿಯಿಂದ ಮೂರು ಶಂಕ ಪೀತ ಪೀತಿಮ ಸಂಬಂಧ ಪ್ರಕಾಶ ಆಗುತ್ತದೆ ಅಂತ ಅಂದರೆ ಯ ಧರ್ಮಿಜ್ಞಾನವಾದಿ ಕಿ ಉಕ್ತಿ भी ಸಂಭವೇ नहीं. ಹಿಂಗೆ ಧರ್ಮಿಜ್ಞಾನವಾದಿಗಳ ಮಾತನ್ನು ಕೂಡ ಸಂಭವಿಸುವುದಿಲ್ಲ. ನೀವು ಈ ಮ್ಯಾಲಿನ ಚೈತನ್ಯಲ್ಲಿದ್ದು ಶಂಕದಲ್ಲಿ ಸಂಬಂಧ ಅಧ್ಯಾಸ ಹೇಳುತ್ತೇವೆ. ಅದರಿಂದ ಪರಂಪರಾದಿಂದ ಆ ಪೀತ ಅಧ್ಯಾಸದಲ್ಲಿ ನೇತ್ರದ ಉಪಯೋಗ ಇರೋಣ. ಪರಂಪರಾ अपने संबंधी का संबंध परंपरा संबंध हौदಲ್ಲ संबंध अपने नाम नेत्र संबंधी शंक ಆ ಪೀತ ಸಂಬಂಧ ಅಧ್ಯಾಸ ಪೀತ ಸಂಬಂಧ ಹಿಂಗೆ ಹಿಂದೆ ಹೇಳಿದಲ್ಲ. ಹಾಂ अपने नाम नेत्र का ಹಾಂ ಆ ನೇತ್ರದು ಪೀತ ಸಂಬಂಧಿ ಸಂಬಂಧ ಹೇಳಬೇಕಲ್ಲ. ಅಲ್ಲಿಂದ ಪೀತ ಸಂಬಂಧಿ ಜ್ಞಾನ ಈ ರೀತಿಯಿಂದ ಮೂರದು. ಆದರೂ ಈಗ ಅವರೇನದು ಈ ಧರ್ಮಜ್ಞಾನವು ಪೀತ ಅಧ್ಯಾಯದಲ್ಲಿ ಆದರೂ ಕೂಡ ನೇತ್ರ ಅಲ್ಲಿ ಹಂಗೆ ಚಾಕ್ಷುಷಂ ಪ್ರಶ್ಯಾಮಿ ಅಂತ ಹೇಳಿದಿಲ್ಲ, ಹಂಗೆ ಇಲ್ಲಿ ಆದರೂ ಕೂಡ ನೇತ್ರದ ಉಪಯೋಗ ಇರೋದ್ರಿಂದ ಚಾಕ್ಷುಷತ್ವ ಪ್ರತೀತಿ ಅಂದರೆ ಜ್ಞಾನಗಳು ಸಂಭವಿಸುತ್ತದೆ. ಇದು ಅಂದ್ರೆ ಪರಂಪರಾದಿಂದ ಶಂಕಪೀತ ಅಧ್ಯಾಸದಲ್ಲಿನೂ ಕೂಡ ನೇತ್ರದ ಉಪಯೋಗ ಇರೋಣದರಿಂದ ಚಾಕ್ಷುಷತ್ವ ಜ್ಞಾನ ರೂಪ ಅನುವ್ಯವಸಾಯ ಸಂಭವಿಸುತ್ತದೆ. ಅದರಂತೆ ಒಂದೇ ಶಂಕ ವೃತ್ತಿಯಲ್ಲಿ ಅಭಿವ್ಯಕ್ತ ಸಾಕ್ಷಿಯಿಂದ ಮೂರೊಂದು ಪ್ರಕಾಶನ ಹೇಳಕ್ಕೆ ಬರ್ತದೆ ಅಂತ ಹೇಳಿದರು. ಹಿಂಗೆ ನಿಮ್ಮ ಮಾತು ಹೇಳಿದ್ರು ಸಂಭವಿಸುವುದಿಲ್ಲ. धर्मिज्ञानवादी की उक्ति भी संभव नहीं. कहते जो शंक देश में पीत रूप वाले शंक देशದಲ್ಲಿ पीत रूप उಳ್ಳ पित्त का निर्गमन होवे तो ಒಂದು ವೇಳೆ ಶಂಕ ದೇಶದಲ್ಲಿ ಪೀತ ಬಣ್ಣ ಉಳ್ಳ ಪಿತ್ತದ ನಿರ್ಗಮನ ಅಂದರೆ ಹೊರಗೆ ಹೋಗಿದ್ದಾದರೆ पीतता की शंक में प्रतीति सकल दृष्टांत को हुई चाहिए. ಆ ಜೋಳ ಬಣ್ಣಿದ್ದು ಶಂಕದಲ್ಲಿ ಜ್ಞಾನ ಎಲ್ಲರಿಗೆ ಆಗಬೇಕಾಗಿತ್ತು. सगळ्यांना प्रतीती व्हायला पाहिजे. तिथं सकल ಅಂದರೆ ಏನು ಎಲ್ಲರಿಗೆ ಹಾಂ ಎಲ್ಲರಿಗೆಲ್ಲ ಕೇವಲ ದೃಷ್ಟಾಂತ ಆಗಬೇಕಾಗಿತ್ತು, ಆಗೋದಿಲ್ಲ. ಈಗ ಇದಿಷ್ಟು ಸರಳದಿಷ್ಟು ನೀನು ಓದಿರಲ್ಲ, ನೀನು ಓದ್ತೀನಿ ಬರೀ ಧರ್ಮಿ ಇದು ಕೆಳಗಿನ ಜನ ಧರ್ಮಜ್ಞಾನವಾದಿ ಈ ಸೇ ಕೈತದಲ್ಲ ಏನ್ರಿ ಅಲ್ಲಿಗಳು ನಾಳೆ ನಡ್ಸೋಣ. ಇದು ನೀನು ಓದಿರಲ್ಲ ಅದೇ ಅದು ಸಂಬಂಧ. धर्मी ज्ञानवादी करी उक्त दोष का 2 बार समाधान और उपाध्याय करी 2 बार दोष 2 ಸರ್ತಿ ಶಂಕ 2 ಸರಿ ಸಮಾಧಾನ. समाधान उपाध्याय करी 2 बार दोष. धर्मी ज्ञानवादी इस ರೀತಿ से कहे ಏನು ಪಿತ್ತದ ಶಂಕದಲ್ಲಿ ಜ್ಞಾನ ಎಲ್ಲರಿಗೆ ಕಾಣಿಸ್ಬೇಕು, ಎಲ್ಲರಿಗೆ ಅಲ್ಲಿ ಏನು ಕೊಟ್ಟರೆ ನಿನ್ನ ದೃಷ್ಟಾಂತ ವಿಚಾರ ಸಾಗರದಾಗ ಪಕ್ಷಿ ದೃಷ್ಟಾಂತ ಪಕ್ಷಿ ಬಟ್ ಮಾಡ್ತಿದ್ದೆ ನಾವು ಕೈಗಾಗಿ ಒಂದು ಪಕ್ಷಿ ಹಿಡ್ಕೊಂಡು ಹಾರಿಸ್ತೀವಿ ಆಕಾಶಕ್ಕೆ. ಅದು ಒಮ್ಮೆ ಆ ಕಡೆ ಹೋಯ್ತೇನು ಮೇಲೆ ಅಲ್ಲ ಮೊದಲಿಂದ ಇದಕ್ಕೆ ಎಲ್ಲರಿಗೆ ಕಾಣಿಸ್ಬೇಕಾಗಿತ್ತು. ಅಲ್ಲಿ ಹೋಗಿ ಹತ್ತಿ ಅಂದ್ರೆ ಕಾಣಿಸ್ಬೇಕಾಗಿತ್ತು. ಇದಕ್ಕೆ ಏನು ದೃಷ್ಟಾಂತ ಕೊಟ್ಟರು? ಅದೇ ಹೋಗಿ ಸಂಬಂಧ ಆಗೈತಿ ಅಂತ ಮ್ಯಾಲೆ ಹೇಳ್ಕತ್ತೆ ನಾವೀಗ. ಶಂಕ ದೇಶದಲ್ಲಿ ಪೀತ ಬಣ್ಣವುಳ್ಳ ಪಿತ್ತದ ನಿರ್ಗಮನ ಅಂದ್ರೆ ಹೊರಗೆ ಹೋಗಿ ಅಲ್ಲಿ ಹತ್ತೈತಿ ಅಂದರೆ ಆ ಪೀತತಾದು ಶಂಕದಲ್ಲಿ ಜ್ಞಾನ ಎಲ್ಲರಿಗೆ ತೋರಬೇಕಾಗಿತ್ತು ಅಂತ ಹಿಂಗೆ ಅವನು ಉಪಾಧ್ಯಾಯಂದು ಶಂಕ ಅದು. ಅದಕ್ಕೆ ಅವ್ರು ಏನು ಸಮಾಧಾನ ಕೊಟ್ಟರು ಸಾಗರದಾಗ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀನು ಓದಿದಿರಲ್ಲ ಅಲ್ಲಿ ಆ ಕೊಡಕ್ಕೆ ಬಂಗಾರ ಬಣ್ಣ ಹಚ್ಚಿರಲ್ಲ, ಕೊಡಕ್ಕೆ ನೀನು ಕಾಣಿಸ್ತದ, ನಾನು ಕಾಣಿಸ್ತದ, ಎಲ್ಲರಿಗೆ ಕಾಣಿಸ್ತದಿಲ್ಲ. ಹಾಂ ಈಗ ನೋಡಿ. ಹಾಂ
दोष वाले ಈಗ ಧರ್ಮಜ್ಞಾನಿವಾದಿಗಳು ಅದಕ್ಕೆ ಸಮಾಧಾನ ಹೇಳ್ತಾರೆ दोष वाले नेत्र से पित्त निकसते को पुरुष देखे तिसंको शंकलिप्त पीत पित्तिमा की प्रतीति होवे दोषउಳ್ಳ ನೇತ್ರದಿಂದ ಪಿತ್ತ निकसते को पुरुष दिखे जिसको शंकलिप्त पीत पित्तिमा की प्रतीति होवे है ಯಾವನ ದೋಷವುಳ್ಳ ನೇತ್ರದಿಂದ ಅದು ಹೊರಟಿರುವುದೋ ಆ ಪುರುಷನಿಗೆ ಶಂಕದಲ್ಲಿ ಹತ್ತಂತ ಲಿಪ್ತ ಚಿಟ್ಕಾಸದಂತ पीतिमा ज्ञान आता था जिसके नेत्र में पित्त दोष नहीं होवे जिसको नेत्र से निकसता पित्त दिखे नहीं यार कಣ್ಣಿನೊಳಗೆ ಪೋಳ ಬಣ್ಣನೆ ದೋಷನೇ ಇಲ್ಲ ಅವನಿಗೆ ಅದು ಕಾಣಿಸುವುದಿಲ್ಲ जिसको नेत्र से निकसता पित्त दिखे नहीं याते पित्त पीतता की शंक में अन्य को प्रतीति होवे नहीं अन्य को ಇನ್ನೊಬ್ಬರಿಗೆ ತೋರಬೇಕು ಅಂತ ಅಂತೆಲ್ಲ ತೋರಿಲ್ಲ ಅವನಿಗೆ ತೋರ್ತಾರೆ ಬೇರೆಯವರಿಗೆ ತೋರುವುದಿಲ್ಲ ಯಾವನ ಕಣ್ಣಿನ ಒಳಗೆ ಪಿತ್ತ ದೋಷ ಅದ ಆ ಹೊಂಟ ತಾ ಪಿತ್ತ ಬಣ್ಣ ಆ ಶಂಕದಲ್ಲಿ ಹೋಗಿ ಲಿಪ್ತ ಚಿಟ್ಕಾಸ್ತದೆ ಪ್ರಾಪ್ತ ಆಯಿತು ಅವನು ಕಾಣಿಸ್ತದೆ ಯಾರ ಕಣ್ಣಿನ ಒಳಗೆ ತೊಳ ಬಣ್ಣ ದೋಷನೇ ಇಲ್ಲ ಅವನಿಗೆ ಕಾಣಿಸೋದಿಲ್ಲ ಅಂತ ಹಿಂಗಂದರೆ ಹಾಂ ಜೈಸೆ ಭೂಮಿ से ಉದ್ಗಮನ ಭೂಮಿ से ಉದ್ಗಮನ ಅಂದರೆ ಈಗ ಈಗ ಒಮ್ಮೆ ಎಲ್ಲ ನಿಂತಿರೋ ಪಕ್ಷಿಗಳು ಆ ಒಮ್ಮೆ ಹಾರದು ಅಂತ ತಿಳ್ಕೊರಿ ಭೂಮಿಯಿಂದ ಭೂಮಿ ಮೇಲೆ ನಿಂತದ ಅಡವ್ಯಾಗ ಪಕ್ಷಿ ನಿಂದಿರ್ತಾವಲ್ಲ ಹ್ಯಾಂಗೆ ತಿನ್ಕೋತು ಪ್ಯಾರ್ಬಾಳ ಕೆಳಗೆ ನಿಂತಿರ್ತದೆ ಒಮ್ಮೆ ಮ್ಯಾಲೆ ಹಾರಿತು ಅಂದರೆ ಅದು ಅವ ನೋಡಬೇಕದು ಭೂಮಿ ಸೇ ಊರ್ಧ್ವಗಮನ ಏನದಲ್ಲಿ ಉದ್ಗಮನ ಹಾಂ ಭೂಮಿ ಮೇ ಅಲ್ಲ ಭೂಮಿ ಅಲ್ಲೆಲ್ಲ ಭೂಮಿಯಿಂದ ಹಾಂ ಭೂಮಿದಲ್ಲಿ ಯಾಕೆ भूमि से हाँ करता पक्षी की आदि ಉದ್ಗಮನ ಅಂದರೆ ಮೊದಲು ಅದು ಹಾರೋದು ಮೊದಲು ಅದು ಎಲ್ಲಿ ಹ್ಯಾಂಗೆ ಹಾರ್ತದೆ ಮೊದಲು ನೋಡಿದ್ರೆ ನಾವು ಕಣ್ಣಿನ ಉದ್ಗಮನ ಕ್ರಿಯಾಂಕು ದೇಖಿ ಮೊದಲು ಹಾರುವಾಗ ಅವನು ನೋಡ್ದ ಅವರ ಮಧ್ಯ ಕ್ರಿಯಾಂಕು ದೇಖಿ ಅಂದರೆ ಮೊದಲು ಆರಂಭ ಹಿಡಿದು अंत्यपर्यंतವಾಗಿ तिसिंको तिस उर्दू देश में पक्षी की प्रतीति होवे है उर्दू देश की पक्षी की प्रतीति ಯಾವ ಕಣ್ಣಿನಿಂದ ಪ್ರತ್ಯಕ್ಷ ಇಲ್ಲಿ ನೋಡ್ದ ನಡವಾಕ್ ನೋಡ್ದ ಅತಿ ಉಂಚು ಹೋಗೋದು ಕೂಡ ನೋಡ್ದ ಅವನಿಗೆ ಆ ಕಣ್ಣಿನಲ್ಲಿ ಕಾಣ್ತದ ಪ್ರತೀತಿ ಹೋವೆ ಅದೋ देश में उद्गमनकर्ता को देखे नहीं ಹಾಂ ಅದು ದೇಶ ಅಂದರೆ ಖಾಲಿ ತೆಳಗಿದ್ದಂಥ ಹಾಂ अधो देश में उद्गमनकर्ता को देखे नहीं ताको अति ऊर्ध्व देशगत पक्षी की प्रतीति हुए नहीं अति ऊर्ध्व एकदम म्याल हो गया था म्याल एकदम म्याल उंच देश ಆ ಪಕ್ಷಿದ ಜ್ಞಾನ ಆಗುವುದಿಲ್ಲ ಎರಡರೂ ಬರ್ತೈತಿ ನಿಮ್ಮದು ಯಾವ ಇಲ್ಲಿ ಕೆಳಗಿನ ಹಿಡ್ದೇ ಹಾರೋದು ನೋಡ್ಯಾದ ನಡ್ಬೇಕು ನೋಡ್ದ ಮ್ಯಾಲ ಹೋಗೋದು ನೋಡ್ದ ಬಟ್ ಯಾವ ಹಿಂಗೆ ನೋಡಿಲ್ಲ ಆ ಮುಂಚ ದೇಶದಲ್ಲಿ ಪಕ್ಷಿ ಜ್ಞಾನ ಅವನಿಗೆ ಆಗುವುದಿಲ್ಲ ತೈಸೆ जिसके नेत्र से पित्त पीत निकसे तिसी को निकसते की प्रतीति होने थे शंख देश में ताकि प्रतीति होवे निम्मदेनद शंख देश में शंख देश में ताकि प्रतीति आद ताकि प्रतीति होए है प्रतीति होवे अन्य को नहीं ಬೇರೆಯವರಿಗೆ ತೋರಲ್ಲ इस दृष्टांत से अन्य पुरुषन को प्रीतिमा प्रतीति की
ಆಪತ್ತಿಕ ಪರಿಹಾರ ಕೈಯತು ಸಂಭವೇನಿ. ಈ ರೀತಿಯಿಂದ ಹೇಳಿದರೆ ನಿಮ್ಮ ಆಪತ್ತಿ ಪರಿಹಾರ ಸಂಭವಿಸುವುದಿಲ್ಲ. ಉಪಾಧ್ಯ ಹೇಳ್ತಾನೆ ಈಗ, ज्याको ऊर्व देशगत पक्षी दिखता होवे ता अन्य पुरुषों को इस रीति से उपदेश करे, मेरे नेत्र के समीप करके अपने नेत्र से देखो, और अंगुली निर्देश करे तो अन्य पुरुष को भी ऊर्व देशगत पक्षी की प्रतीति होवे है, पक्षी की प्रतीति होवे है. यानी ಮತ್ತೊಬ್ಬ ಯಾರು ನೋಡಿರ್ತಾನಲ್ರಿ ಅವ್ನು ಮತ್ತೊಬ್ಬನಿಗೆ ತೋರಿಸ್ಬೋದಿಪ್ಪ. ಬಟ್ ತೋರಿಸ್ತದೆ. परंतु शंखलिप्त पीत की पीतिमा की प्रतीति किस प्रकार से भी अन्य को नहीं होने थे. ಹೆಂಗ ಅವ ಬಟ್ಟೆನಿಂದ ನೋಡು, ನನ್ನ ಬಟ್ಟೆ ನೋಡು, ಅದು ಕಾಣ್ತಂತ ತೋರಿಸಲ್ಲ. ಅದರಂತೆ ಯಾವನಿಗೂ ಕೂಡ ಶಂಖದಲ್ಲಿ ಚಿತ್ಕಾಸಿದಂಥ ಪ್ರೀತಿ ಮಾಡು ಜ್ಞಾನ ಯಾವ ಪ್ರಕಾರದಿಂದ ಬೇರೆಯವರಿಗೆ ಆಗುವುದಿಲ್ಲ. ಆದ್ದರಿಂದ ಇದು ನಿಮ್ಮ ದೃಷ್ಟಾಂತ ವಿಷಮ್ ಇರುತ್ತದೆ. ಹಾಂ, ಯಾಕೆ ಶಂಖ ದೇಶ ಮೇ ಪಿತ್ತ ಕಾ ನಿರ್ಗಮನ ಸಂಭವೇನೆ. ಅದು ಶಂಖದಲ್ಲಿ ಆ ಪೀಳ ಬಣ್ಣ ಹೋಗಿ ಸಂಬಂಧ ಆಗೈತಿ ಅಂತ ಹಿಂಗೆ ಹೇಳೋದು ನಿಮ್ಮದು ಸಂಭವಿಸೋದಿಲ್ಲ ಅಂತ ಹೇಳಿದ. ಈಗ ಮತ್ತು ಧರ್ಮಜ್ಞಾನವಾದಿಗಳು ಅವನಿಗೆ ಸಮಾಧಾನ ಹೇಳ್ತಾ ಇದ್ದಾರೆ.